ನಿನ್ನ ಬಳಿ ಹೇಳದೇ ಇರಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಈ ವಿಚಾರವನ್ನು ನಿನಗೆ ಹೇಳ್ತಾ ಇದ್ದೀನಿ. ಅರ್ಜುನನ ಪ್ರಾಣ ಅಪಾಯದಲ್ಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವನ ಪ್ರಾಣ ಹೋಗಲಿದೆ. ನಾನೇನು ಮಾಡಿಲ್ಲ, ಅಪಾಯ ಇದೆ ಅಂತ ಸೂಚನೆ ಕೊಡಬಲ್ಲೆ ಅಷ್ಟೇ. ನಾನು ಯಾರು, ನನ್ನ ಶಕ್ತಿ ಎಂತದ್ದು ಅಂತ ಗೊತ್ತಿದೆ ತಾನೇ ನಿನಗೆ? ಈ ಅಹಂಕಾರನೇ ಎಷ್ಟು ದಿನ ನೀನು ಹಾಳು ಮಾಡ್ಕೊಂಬಂದ. ಅಷ್ಟಕ್ಕೂ ಒಬ್ರು ರೂಪ ಇನ್ನೊಬ್ರು ತಗೊಳಕ್ ಸಾಧ್ಯ ಇರೋದು ಬೇರೆ ಯಾರಿಗೆ ತಾನೇ ಹೇಳಿ? ಅದು ಕೇವಲ ಇಚ್ಛಾಧಾರಿ ನಾಗಗಳಿಗೆ ಮಾತ್ರ ಒಲಿದಿರೋ ವಿದ್ಯೆ. ನಾನು ಅಂದುಕೊಂಡ ಕೆಲಸ ಸುಸೂತ್ರವಾಗಿ ಮುಗೀತು ಅಷ್ಟೇ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ನೀನು ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ? ಆದರೆ ನಮ್ಮನೇಲಿ ಇಂಥ ನಿಗೂಢವಾದ ಘಟನೆಗಳು ನಡೆಯೋದಕ್ಕೆ ಕಾರಣ ಅವಳೇ. ಅವಳು ಅಂದ್ರೆ ಯಾರು ಮಯೂರಿ? ಇಚ್ಛಾಧಾರಿ ನಾಗಿನಿ. ನಾನು ಅಂದುಕೊಂಡ ಕೆಲಸ ಸುಸೂತ್ರವಾಗಿ ಮುಗೀತು ಅಷ್ಟೇ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ನೀನು ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ? ಆ ಹಾವು ಒಬ್ಬೊಬ್ಬರನ್ನಾಗೆ ಬಲಿ ತಗೊಳಕ್ಕೆ ಬಂದೇ ಬರುತ್ತೆ. ಇನ್ನೂ ತಪ್ಪಿಸ್ಕೊಳ್ಳೋದು ಮಾತೇ ಇಲ್ಲ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ಅಯ್ಯೋ ಶಿವನೇ, ನನ್ನ ಅರ್ಜುನ್ ಎಲ್ಲಿ ಹೋಗಿರ್ಬೋದು? ಇಷ್ಟೊತ್ತಾದ್ರೂ ಇವನು ಮನೆಗೆ ಬಂದಿಲ್ವಲ್ಲ? ಕೂತ್ಕೊಳ್ಳಿ. ಹೀಗೇಗಿದ್ದೀರಾ? ಪರವಾಗಿಲ್ವಾ? ಇರಿ, ನೀರು ತಗೊಂಡು ಬರ್ತೀನಿ. ಅಮೃತ ಅವರೇ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಹೇಳಿದ್ನಲ್ಲ, ಬರೀ ಕನಸಷ್ಟೇ ಅಂತ. ಅಲ್ಲ, ನಾನು ಸತ್ಯ ಹೋಗಿದ್ದೀನಿ ಅನ್ನೋಷ್ಟು ಗಾಬರಿ ಆಗಿದ್ದೀರಾ ನೀವು? ಸಾಯು ಮತ್ತು ಬೇಡ ಅಂತ ಹೇಳಿದೆ ತಾನೆ? ಓಕೆ ಓಕೆ ಓಕೆ, ಕೂಲ್. ಅದಕ್ಕೆ ಯಾಕೆ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಅಮೃತ ಅವರೇ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನಾನೇನು ಗಾಬರಿ ಆಗಿಲ್ಲ. ಮತ್ತೆ ಕಣ್ಣಲ್ಲಿ ನೀರಿದೆ, ಹಾಗಾದರೆ ಹತ್ತಿರೋ ಹಾಗಿದೆ? ಇಲ್ವಲ್ಲ, ಹಾಗೇನಿಲ್ಲ. ಅಬ್ಬಾ, ನೀವು ನಮ್ಮಮ್ಮ ಸೇಮ್ ಟು ಸೇಮ್ ಕಣ್ರಿ. ಯಾವಾಗ ಯಾವ್ದು ಗಾಬರಿ ಆಗ್ತೀರಾ ಅಂತಲೇ ಗೊತ್ತಾಗಲ್ಲ. ನೋಡಿ, ನನಗೇನೂ ಆಗಿಲ್ಲ. ಒಳ್ಳೆ ಗುಂಡ್ಕಲ್ಲಿದ್ದಾಗಿದ್ದೀನಿ. ಸರಿ ಸರಿ, ಆದರೆ ನೀವು ನನಗೊಂದು ಮಾತು ಕೊಡಬೇಕು. ಕರ್ಣ, ಮಯೂರಿ ಹೇಳಿದಷ್ಟು ನಿಜ ಕಣೋ. ಅದಕ್ಕೋಸ್ಕರನೇ ಈ ಮನೆಯಲ್ಲಿ ಪೂಜೆ ಪುನಸ್ಕಾರ ಅಂತ ಮಾಡ್ತಿರೋದು. ನಾಗಹತ್ತಿ ದೋಷ ಸುಮ್ಮನೆನಾ ಹೇಳು? ಅದನ್ನು ಪರಿಹಾರ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೋಸ್ಕರನೇ ಭೈರವ್ ಬಾಬನ್ ಕರೆಸಿ ಮಹಾನ್ ಪೂಜೆನ ಮಾಡಿಸ್ತಾನೆ ಬಂದೆ. ಅವರೆಲ್ಲ ಅಂದಿದ್ದಿದ್ರೆ ಈ ಮನೆ ಪರಿಸ್ಥಿತಿಗೆ ಏನಾಗ್ತಿತ್ತು ಅಂತ ಊಹಿಸ್ಕೊಳಕ್ಕಾದ್ರೂ ಆಗುತ್ತಾ ಹೇಳು? ಅಜ್ಜಿ, ಕೇಳೋಕೆ ಎಲ್ಲ ಬೇರೆ ಯಾವುದೋ ಲೋಕದ ಕಟ್ಟು ಕಥೆ ಥರ ಅನಿಸ್ತಾ ಇದೆ. ಈ ಮನೇಲಿ ಇಷ್ಟೊಂದೆಲ್ಲ ನಡೀತಿದೆ ಅಂತ ಗೊತ್ತಾಗಿ ಆಶ್ಚರ್ಯ ಆಗ್ತಿದೆ. ಏನು ಹೇಳ್ತಾ ಇದೀಯ ಅಮೃತ ನೀನು? ಮೊದಲೇ ನಾನು ನನ್ನ ಮಗನಿಗೆ, ನನ್ನ ಮನೆಯವ್ರಿಗೆಲ್ಲ ಏನಾಗುತ್ತೋ ಅನ್ನೋ ಭಯದಲ್ಲಿದ್ರೆ ನೀನು ಹೀಗೆಲ್ಲ ಹೇಳಿ ಹೆದರ್ಸ್ತಾ ಇದೆಯಲ್ಲೇ? ಹಾಗೆಲ್ಲ ಮಾತಾಡಬೇಡ ನೀನು. ಗೊತ್ತು, ತಪ್ಪಾಗಿದೆ. ಅದಕ್ಕೇನು ಪ್ರಾಯಶ್ಚಿತ್ತ ಪರಿಹಾರ ಬೇಕು ಎಲ್ಲ ಮಾಡಿಸೋಣ. ಆದರೆ ಈ ಕಾರಣಕ್ಕೆ ನನ್ನ ಕುಟುಂಬದವರಿಗೆ, ನನ್ನ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಮೃತ. ನಾವು ಮಾಡಿದ ಪಾಪ ನಮ್ಮ ಮಕ್ಕಳಿಗೆ ತಟ್ಟಬಾರ್ದು ಅಲ್ವಾ? ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ನಾನು ಮಾತಿನ ಬರದಲ್ಲಿ ಹಾಗೆ ಹೇಳಿದೆ ಅಷ್ಟೇ. ನೀವು ಇಷ್ಟೊಂದು ಮನಸ್ಸಿಗೆ ತಗೊಂಡು ಗಾಬರಿ ಆಗ್ತೀರಾ ಅಂತ ಗೊತ್ತಿದ್ದಿದ್ರೆ ನಾನು ಹೇಳ್ತಾನೆ ಇರಲಿಲ್ಲ. ನೀ ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಅಮೃತ. ನೀ ಹೇಳ್ತಾ ಇರೋದು ಸರಿಯಾಗೇ ಇದೆ.
ಆದರೆ ನಂದು ತಾಯಿ ಹೃದಯ ಕಣೆ. ಅದರಲ್ಲೂ ಅರ್ಜುನ್ ಅಂದ್ರೆ ನನ್ನ ಪ್ರಾಣಕ್ಕಿಂತನೂ ಹೆಚ್ಚು ಅವನು. ಅವನಿಗೆ ಒಂಚೂರು ಏನಾದರೂ ಆದ್ರೆ ನನಗೆ ನನ್ನ ಜೀವನೇ ಹೋದ ಹಾಗೆ. ನೀನು ಅವನ ಜೊತೆಗಿದ್ರೆ ನಾನು ಸಮಾಧಾನವಾಗಿರ್ತೀನಿ. ಅದೇನೋ ಗೊತ್ತಿಲ್ಲ, ನಿನ್ನನ್ನು ನೋಡಿದ ಮೊದಲನೇ ದಿನದಿಂದನೂ ನೀನೇ ನಮ್ಮ ಅರ್ಜುನ್ಗೆ ಸರಿಯಾದ ಜೋಡಿ. ಅವನಿಗೆ ಎಷ್ಟೇ ಕಷ್ಟ ಬಂದರೂ ಅವನ ಜೊತೆಯಾಗಿ ನಿಲ್ಲೋ ಛಾತಿ ನಿನಗೊಬ್ಳಿಗೆ ಇರೋದು ಅಂತ ನನಗನ್ಸಿತ್ತು. ನೀನು ಅವನ ರಕ್ಷಾ ಕವಚ ಕಣೆ. ಅವನನ್ನು ಕಾಪಾಡ್ಕೋತೀಯ ಅಲ್ವಮ್ಮ? ಅತ್ತೆ, ನಿಮ್ಮ ಧಾವಂತ ಆತಂಕ ಎಲ್ಲ ನನಗೆ ಅರ್ಥ ಆಗ್ತಿದೆ. ಅರ್ಜುನ್ ಅವ್ರ ಬಗ್ಗೆ ನಿಮಗಿರೋ ಅಷ್ಟೇ ಕಾಳಜಿ ನನಗೂ ಇದೆ. ನೀವೇನು ಹೆದರ್ಕೋಬೇಡಿ. ಅರ್ಜುನ್ ಅವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅದು ನನ್ನ ಕರ್ತವ್ಯ ಕೂಡ ಹೌದು. ನೀವು ಧೈರ್ಯವಾಗಿರಿ. ಅರ್ಜುನ್ ಅವ್ರಿಗೆ ಏನಾಗೋದಕ್ಕೂ ನಾನು ಅವಕಾಶ ಮಾಡಿಕೊಡಲ್ಲ. ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಅರ್ಜುನ್ ಅವ್ರನ್ನ ಕಾಪಾಡ್ಕೋತೀನಿ. ನಂಗಿಷ್ಟು ಧೈರ್ಯ ಕೊಟ್ಟಿಲ್ಲಮ್ಮ, ನನಗಷ್ಟು ಸಾಕು. ಜೀವನ ಪರ್ಯಂತ ನಾನು ನಿನಗೆ ಋಣಿಯಾಗಿರ್ತೀನಿ ಕಣೆ. ಅತ್ತೆ, ನೀವು ಹೇಗೆಲ್ಲ ಮಾಡಿದ್ರೆ ನನಗೆ ಮುಜುಗರ ಆಗುತ್ತೆ. ಏನು ನಡೀತಾ ಇದೆ ಇಲ್ಲಿ? ಹೇಮಾ, ನೀನು ಯಾಕೆ ಇವಳ ಮುಂದೆ ಕೈ ಮುಕ್ಕೊಂಡು ನಿಂತಿದ್ಯಾ? ಅತ್ತೆಮ್ಮ, ಕೊನೆವರೆಗೂ ನಮ್ಮ ಅರ್ಜುನ್ ಕಷ್ಟ ಸುಖದಲ್ಲಿ ಭಾಗಿಯಾಗಿರೋಳು ಇವಳೇ ಅಲ್ವಾ? ಅದಕ್ಕೆ ಏನೇ ಪರಿಸ್ಥಿತಿ ಬಂದರೂ ಅವನ ಜೊತೆಯಾಗಿ ನಿಲ್ಲು ಅಂತ ನಾನು ಇವಳನ್ನ ಕೇಳ್ಕೊತಾ ಇದ್ದೀನಿ. ನಂಗೆ ಗೊತ್ತು, ನನ್ನ ಸೊಸೆ ನನ್ನ ನಂಬಿಕೆನ ಉಳಿಸ್ಕೋತಾಳೆ ಅಂತ. ಈ ಲೋಕದಲ್ಲಿ ನನಗೆ ಹೆಗಲಾಗಿ ನಿಂತಿರೋ ಅರ್ಜುನ್ ಶೇಷಳ ರೋಷದ ಬೆಂಕಿಗೆ ಎಲ್ಲಿ ಆಹುತಿ ಆಗೋಗ್ತಾರೋ ಅನ್ನೋ ಭಯ ಕಾಡ್ತಾ ಇದೆ. ಯಾವತ್ತಿಗೂ ನನ್ನ ಅರ್ಜುನ್ ಪ್ರಾಣಕ್ಕೆ ಅಪಾಯ ಮಾಡೋ ಮನಸ್ಸು ಶೇಷಳಿಗೆ ಬರದೇ ಇರೋ ಹಾಗೆ ಕಾಪಾಡು ತಂದೆ. ಏನು ಮಾಡೋಕ್ಕಾಗಲ್ಲ ಅಮೃತ. ವಿಧಿ ನಿಯಮದ ಮುಂದೆ ಯಾರೇನು ಮಾಡೋಕ್ಕಾಗಲ್ಲ. ನಿನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗು. ಸೌಮ್ಯ ಮೇಲೇನಾದ್ರೂ ಹೋದ್ಲಾ? ಸೌಮ್ಯ, ಸೌಮ್ಯ, ಸಾಗರ, ಇವು ಯಾರು? ಇವ್ರ ನಮ್ಮ ಅಜ್ಜಿ ಅಕ್ಕ. ಶಾಂತಕ್ಕ ಬಂದ ಬಿಟ್ಟಿ? ನನ್ನ ತಪ್ಪುಗಳನ್ನ ಮನ್ನಿಸಿ. ಕುರುಬಿ ಭೂಮಿಗೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಭಾರ ನಿಂದು ತಾಯಿ. ಆ ಕೂದಲು ಯಾವ ಜಾತಿ ನಾಯಿದು ಅಂತ ಮೆನ್ಷನ್ ಮಾಡಿದ್ದಾರೆ. ಅದು ಬಂದು ಟಿಬೆಟಿಯನ್ ಮ್ಯಾಸ್ಟಿಫ್ ಅನ್ನೋ ವಿದೇಶಿ ತಳಿ ನಾಯಿ. ಹಾಗಾದ್ರೆ ಈ ನಾಯಿ ಕೊಲೆಗಾರಂದೇ ಯಾಕೆ ಆಗಿರಬಾರ್ದು? ನಿನ್ನ ಮಗ ಎಲ್ಲರಂತೆ ಹುಡುಗ ಅಲ್ಲ. ಅವನು ನಮ್ಮವನು, ನಮ್ಮ ಜೊತೆ ಇರಬೇಕು. ನಾನು ನಿನ್ನ ಮಗ ಅಲ್ವಾ? ಮಗಳ
ಅದು ಇಲ್ಲೇ ಈಗಲೇ. I'll ask you. ಏನೋ ಮಾತಾಡಬೇಕು ಅಂದ್ರಂತೆ, ಏನು? ಏನಿಲ್ಲ ಬಿಡಿ. ಏನೂ ಇಲ್ವಾ? ಹಾಂ ಐತೆ. ಏನು? ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ಅನ್ನಿಸ್ತೈತೆ, ಆದರೂ ದಿಗ್ಲಾಯ್ತೈತಲ್ಲ, ಯಾಕೆ? ಹಾಗಿದ್ರೆ ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ದಿರೋಂಗಿರ್ಬೇಕಾ? ಅಯ್ಯೋ ಇಲ್ಲ ದಿಗ್ಲಾಯ್ತಿದ್ರೆ ಪರವಾಗಿಲ್ಲ, ಜೊತೆಗೆ ಇರಬೇಕು.